ನಿಜವಾಗ್ಲೂ ದರ್ಶನ್ ಅವರು ಕೊಲೆ ಮಾಡಿದಾರ. ಕೊಲೆ ಆಗೋ ಟೈಮಲ್ಲಿ ಅವನು ಮೊಬೈಲ್ ನೆಟ್ವರ್ಕ್ ಆ ಜಾಗದಲ್ಲಿ ಇತ್ತು. ಮಾತಾಡ್ತಾರಲ್ಲ ಅದು ಜನಗಳಿಗೆ ಇಷ್ಟ ಆಗಲ್ಲ. ಗೋಳಿ ಗುಂಡ್ಬಿಟ್ಟು ಅವ್ರಿಗೆ ಏನೋ ಇಂಜೂರ್ ಆಗಿತ್ತು. ನಮ್ಮ ಇನ್ನೂ 5 ಜನ ಮದುವೆ ಮಾಡ್ತಾ ಇದ್ದೀನಿ. ಹೇಳೋಕೆ ಮಾತೇ ಇಲ್ಲ ಜಿಮ್ ಜಿಮ್ ಮಾಯ 10 ಜನ ಮಾಡ್ಕೊತಾನೆ ಅವನು ಹೀರೋನು. ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದು ಮಾಡೋದು. ನೀವಂತೂ ಅವರೇ ಅಂತ ಎಲ್ಲ ಹಾಕ ಉಚ್ತಾ ಇದ್ದೀರಾ. ಅವ್ರ ಹೆಸರು ಹಾಳು ಮಾಡೋದಕ್ಕೆ ಏನಾದ್ರು ರಾಜಕೀಯ ಷಡ್ಯಂತ್ರ ನಡೀತಿದ್ಯಾ? ನೀವೇ ಷಡ್ಯಂತ್ರ ಮಾಡ್ತಾ ಇದ್ದೀರಲ್ಲ. ಮ್ಯಾಮ್ ಯಾವುದೇ ಕಾರಣಕ್ಕೂ ಬ್ಯಾನ್ ಎಲ್ಲ ಆಗಲ್ಲ. ಯಾರಿವನು ಕನ್ನಡದವನು ಎಲ್ಲರೂ ಅವರೇ ಮಾಡೋರು. CCTV ಇಟ್ಬಿಟ್ಟು ನಾವು ನೋಡಿದೀವಿ, ಇವರೇ ಮಾಡಿರೋದು, ಇವರೇ ಸಾಯಿಸಿರೋದು ಅಂತರ ಮಾತಾಡ್ತಾ ಇದ್ದಾರೆ. ಯಾರಿಗೊತ್ತು ಅದಕ್ಕೆ ಅಂದ್ರೆ ಅವ್ರಿಗಿರೋ ಸ್ಟ್ಯಾಂಡ್ ಫಾಲೋಯಿಂಗು ಇಡೀ ಕರ್ನಾಟಕ ಇಂಡಸ್ಟ್ರಿ ಯಾರಿಗೂ ಇಲ್ಲ. ಪ್ಲಸ್ ಆರ್ ಮೈನಸ್ ಪಬ್ಲಿಷ್